ಈಗ ನಾನು ಹೇಳಿದೆ ಸರ್ವೆ ಮಾಡಿರೋರು ಇವತ್ತು ರಾತ್ರಿ ಮಲ್ಕೊಳ್ಳೋದಿಲ್ಲ ಅಂತ. ಸರ್ವೆ ಮಾಡಿರೋರು ನಿದ್ದೆ ಬರೋದಿಲ್ಲ. ಬೆಟ್ ಕಟ್ಟಿರ್ತಾರಲ್ಲ, ಸಟ್ಟ ಬಾಜಾರು, ಸಾವಿರಾರು ಕೋಟಿ ವ್ಯವಹಾರ ಅದು, ಅವ್ರಿಗೂ ನಿದ್ದೆ ಹತ್ತದಿಲ್ಲ ಇವತ್ತು. ರಿಸಲ್ಟ್ ಏನಾಗುತ್ತೋ ಏನೋ ಅವ್ರನ್ನ ಬಿಟ್ಟರೆ ನಿದ್ದೆಗೆಡಿಸ್ಕೊಂಡು ಕೂತ್ಕೊಳ್ಳಬಹುದಾದಂಥವ್ರು ಜಮೀರ್ ಅಹ್ಮದ್ ಖಾನ್. ನೋಡ್ರಿ, ಜಮೀರ್ ಅಹ್ಮದ್ ಖಾನ್ರಿಗೂ ಕೂಡ ಇವತ್ತು ರಾತ್ರಿ ಅವರು ಎಷ್ಟು ದೇವ್ರಿಗೆ ಹರಕೆ ಹೊತ್ಕೊಂಡಿರ್ತಾರೋ, ಯಾವ್ಯಾವ ದೇವ್ರಿಗೆ ಹರಕೆ ಹೊತ್ಕೊಂಡಿರ್ತಾರೋ, ಇಲ್ಲ ಅವ್ರು ಬೇರೆ ಬೇರೆ ದೇವ್ರು ಇರೋದಿಲ್ಲ, ಒಂದೇ ದೇವರು ಇರಲಿ, ಅಲ್ಲಾಗ ಹರಕೆ ಹೊತ್ಕೊಂಡಿರ್ತಾರವರು, ಭಗವಂತ 3 ಕಡೆ ಕಾಂಗ್ರೆಸ್ ಗೆಲ್ಲಿ ಅಂತ. ಒಂದು ಚನ್ನಪಟ್ಟಣದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ನಮ್ಮ ಪ್ರಶಾಂತ್ ಯಾವತ್ತೂ ಒಪ್ಪೋದಿಲ್ಲ ಅಂತ ಬಾಯಿ ತಪ್ಪಿ ಹೇಳಿಕೆ ಕೊಟ್ಬಿಟ್ರು ಅಂತ, ಉದ್ದೇಶಪೂರ್ವಕವಾಗಿ ಕೊಟ್ಟ ಹೇಳಿಕೆ ಅಂತಾರೆ. ಕಾಲಿಯಾ ಕುಮಾರಸ್ವಾಮಿ ಅಂದ್ಬಿಟ್ರು. ಮುಸ್ಲಿಮರು 1 ಪೈಸೆ ಚಂದ ಎತ್ತಿ ದೇವೇಗೌಡರ ಕುಟುಂಬವನ್ನು ಖರೀದಿ ಮಾಡ್ತೀವಿ ಅಂದ್ಬಿಟ್ರು. ಮತದಾನ ಆದ ಮಾರನೇ ದಿವಸ ಕಾಂಗ್ರೆಸ್ ಅಭ್ಯರ್ಥಿ ಸೇರಿದಂತೆ ಅನೇಕ ಜನ ಕಾಂಗ್ರೆಸ್ ಮುಖಂಡರುಗಳು ಓಪನ್ನಾಗಿ ಒಪ್ಕೊಂಡಿದ್ದಾರೆ, ಹೌದು ಜಮೀರ್ ಅಹ್ಮದ್ ಖಾನ್ರ ಹೇಳಿಕೆ ನಮಗೊಂದು ಸ್ವಲ್ಪ ನೆಗೆಟಿವ್ ಆಗಿದೆ ಅಂತ. KPCC ಅಧ್ಯಕ್ಷ DK ಶಿವಕುಮಾರ್ ಅವರೇ ಹೇಳಿದ್ರು, ಉತ್ಸಾಹದಲ್ಲಿ ಎಡವಟ್ಟು ಮಾತಾಡ್ಬಿಟ್ರು, ಕರೆದು ಎಚ್ಚರಿಕೆ ಕೊಟ್ಟಿದ್ದೀನಿ ಅವ್ರಿಗೆ ಅಂತ. ಹೆಚ್ಚು ಕಡಿಮೆ ಆಗಿಬಿಟ್ರೆ ಎಲ್ಲ ತಂದು ಜಮೀರ್ ಅಹ್ಮದ್ ಖಾನ್ ತಲೆಗೆ ಕಟ್ಟಿಬಿಡ್ತಾರೆ ಅವರು ಕಾಂಗ್ರೆಸ್ನವರು, ನೀವು ಹೇಳಿಕೆ ಕೊಟ್ಟಿದ್ದರಿಂದಾನೇ ಹಿಂಗಾಯಿತು ಅಂತ. ಇನ್ನೂ ರಿಸಲ್ಟ್ ಬಂದಿಲ್ಲ ರೀ, ಆಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಜಮೀರ್ ಅಹ್ಮದ್ ಖಾನ್ ಮೇಲೆ ಕಂಪ್ಲೇಂಟ್ ಹೋಗಿದ್ದಾವೆ, ಕಂಪ್ಲೇಂಟ್ ಹೋಗಿದ್ದಾವೆ. ಆ್ಯಕ್ಷನ್ ತಗೊಳ್ಳಿ, ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದಾರೆ ಇವರು ಅಂತ. ಒಂದು ಚನ್ನಪಟ್ಟಣ, ಇನ್ನೊಂದು ಶಿಗ್ಗಾಮಿ. ಲಿಂಗಾಯತ ಪಂಚಮಸಾಲಿಗೆ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ DK ಶಿವಕುಮಾರ್ ಅವ್ರದ್ದು ಬಹಳ ಆಸೆ ಇತ್ತು. ಫೈಟ್ ಆಗಿಬಿಡುತ್ತೊಂದು ಅಂತ ನಿರಂತರವಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಎದ್ಕೊಂಡು ಬಂದಿದ್ದಾರೆ. ಈ ಸಲ ಅವರ ಮಗ ಎಲೆಕ್ಷನ್ಗೆ ನಿಂತಿದ್ದಾರೆ. ನಾವು ಕಂಟಿನ್ಯೂಸ್ ಆಗಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟು ಸೋಲ್ತಾ ಇದ್ದೀವಿ, ಈ ಸಲ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು, ಪಂಚಮಸಾಲಿಗೆ ಟಿಕೆಟ್ ಕೊಡಬೇಕು ಅಂತ DK ಶಿವಕುಮಾರ್ಗೆ ಮನಸ್ಸಿತ್ತು. ಬಟ್ ಜಮೀರ್ ಅಹ್ಮದ್ ಖಾನ್ ಇಲ್ಲ ಇದು ಅದು ಮುಸ್ಲಿಮರ ಕ್ಷೇತ್ರ, ಮುಸ್ಲಿಮರಿಗೆ ಕೊಡಬೇಕು ಅಂತ ಹಠ ಹಿಡಿದ್ರು. ಯಾಸಿರ್ ಅಹ್ಮದ್ ಖಾನ್ರಿಗೆ ಟಿಕೆಟ್ ಕೊಡಿಸಿದ್ದಾರೆ. ಅಲ್ಲೂ ಪ್ರೇಯರ್ ಮಾಡ್ತಿರ್ತಾರೆ, ಭಗವಂತ ಯಾಸಿರ್ ಅಹ್ಮದ್ ಖಾನ್ ಗೆದ್ದು ಬಿಡಲಿ. ಇನ್ನು ಸಂಡೂರು, ಯಾಸಿರ್ ಖಾನ್ ಪಠಾಣ್. ಸಂಡೂರು ಜಮೀರ್ ಅಹ್ಮದ್ ಖಾನ್ ಅವರು ಜಿಲ್ಲಾ ಉಸ್ತುವಾರಿ ಆಗಿರುವ ಜಿಲ್ಲೆಯಲ್ಲಿ ಬರುತ್ತೆ ಸಂಡೂರು ಕ್ಷೇತ್ರ. ಅಲ್ಲೂ ಕೂಡ ಅಷ್ಟೇ, ಅಲ್ಲೇನು ಬಹಳ ಪ್ರಚಾರ ಮಾಡಿಲ್ಲ, ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಸಲ ಹೋಗಿದ್ರು ಅವರು. ಆ ನಂತರ ಬರ್ಬೇಕಾ ನಾನು ಎಲ್ಲಿಗೆ ಬರಲಿ ಅಂತ ಕೇಳಿದಾಗ ಅಲ್ಲಿ ಕಾಂಗ್ರೆಸ್ ಮುಖಂಡರೇನೋ ಬೇರೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರಂತೆ, ಅಲ್ಲೇನು ಹೋಗಿಲ್ಲ. ಬಟ್ ಅವರದ್ದು ಉಸ್ತುವಾರಿಯಲ್ಲಿರುವ ಜಿಲ್ಲೆ, ಪ್ರೇಯರ್ ಮಾಡ್ತಿರ್ತಾರೆ ಅವರು. ನೋಡೋಣ ನಾಳೆ ಯಾರ್ಯಾರ ಪ್ರೇಯರ್ಗಳು ಎಷ್ಟೆಷ್ಟರ ಮಟ್ಟಿಗೆ ಈಡೇರಿದ್ವು ಅನ್ನೋದನ್ನು ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.